ದಾಂಡೇಲಿಯ ಬಸ್ ನಿಲ್ದಾಣವನ್ನು ಮೇಲ್ದರ್ಜೆಗೇರಿಸುವಂತೆ ಆಗ್ರಹಿಸಿ ಜನವರಿ 31ರಂದು ಬಸ್ ರೋಕೋ ಮುಷ್ಕರ. ದಾಂಡೇಲಿಯಲ್ಲಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಘಟನೆಯ ರಾಜ್ಯ ನಿರ್ದೇಶಕರಾದ ಫಿರೋಜ್ ಫಿರ್ಜಾದೆ ಮಾಹಿತಿ. ಪ್ರವಾಸೋದ್ಯಮ ನಗರವಾಗಿ ಬೆಳೆದು ನಿಂತಿರುವ ದಾಂಡೇಲಿ ನಗರದ ಕೇಂದ್ರ ಬಸ್ ನಿಲ್ದಾಣವನ್ನು ಮೇಲ್ದರ್ಜೆಗೇರಿಸುವಂತೆ ಆಗ್ರಹಿಸಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಘಟನೆಯಿಂದ ಜನವರಿ 31ರಂದು ಬಸ್ ರೋಕೋ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಘಟನೆಯ ರಾಜ್ಯ ನಿರ್ದೇಶಕರಾದ ಫಿರೋಜ್ ಫಿರ್ಜಾದೆ ಅವರು ಇಂದು ಗುರುವಾರ ಮಧ್ಯಾಹ್ನ 12:30 ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ತಿಳಿಸಿದರು. ದಾಂಡೇಲಿ ತಾಲೂಕಾಗಿ ಘೋಷಣೆಯಾಗಿರುತ್ತದೆ. ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿಯೂ ಹೈಟೆಕ್ ಬಸ್ ನಿಲ್ದಾಣಗಳು ನಿರ್ಮಾಣಗೊಂಡಿವೆ. ಆದರೆ ದಾಂಡೇಲಿಯಲ್ಲಿರುವ 60 ವರ್ಷದ ಹಳೆಯ ಬಸ್ ನಿಲ್ದಾಣವನ್ನು ಹೈಟೆಕ್ ಬಸ್ ನಿಲ್ದಾಣವನ್ನಾಗಿಸುವ ನಿಟ್ಟಿನಲ್ಲಿ ಯಾವುದೇ ಕ್ರಮವನ್ನು ಕೈಗೊಳ್ಳದೇ ಇರುವುದು ನೋವಿನ ಸಂಗತಿ. ದಾಂಡೇಲಿಯ ಪಕ್ಕದ ಹಳಿಯಾಳ ಮತ್ತು ಜೋಯಿಡದ ಬಸ್ ನಿಲ್ದಾಣವನ್ನು ಈಗಾಗಲೇ ಮೇಲ್ದರ್ಜೆಗೇರಿಸಲಾಗಿದೆ. ದಾಂಡೇಲಿಯ ಬಸ್ ನಿಲ್ದಾಣದ ಗೋಡೆಗಳು ಬಿರುಕು ಬಿಟ್ಟ ಸ್ಥಿತಿಯಲ್ಲಿದ್ದು ಮಳೆಗಾಲದ ಸಮಯದಲ್ಲಿ ನಿರಂತರವಾಗಿ ಸೋರುವಂತಾಗಿದೆ. ದಾಂಡೇಲಿಯ ಬಸ್ ನಿಲ್ದಾಣವನ್ನು ಮೇಲ್ದರ್ಜೆಗೇರಿಸುವಂತೆ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಾರ್ಯಾಲಯದ ಉದ್ಘಾಟನೆಗೆ ಆಗಮಿಸಿದ್ದ ಸಂದರ್ಭದಲ್ಲಿ ಸಾರಿಗೆ ಸಚಿವರಿಗೆ ಮನವಿಯನ್ನು ಮಾಡಿದ್ದೆವು. ಆದರೆ ಮನವಿಗೆ ಸಕಾಲಿಕವಾಗಿ ಸ್ಪಂದನೆ ದೊರೆತಿರುವುದಿಲ್ಲ. ದಾಂಡೇಲಿ ಜನತೆಯ ಬಹುವರ್ಷಗಳ ಬೇಡಿಕೆಯಾಗಿರುವ ದಾಂಡೇಲಿಯ ಹೈಟೆಕ್ ಬಸ್ ನಿಲ್ದಾಣದ ಕುರಿತಂತೆ ಆಗ್ರಹಿಸುವ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಘಟನೆಯಿಂದ ಜನವರಿ 31ರಂದು ದಾಂಡೇಲಿಯ ಬಸ್ ನಿಲ್ದಾಣದಲ್ಲಿ ಬಸ್ ರೋಕೋ ಮುಷ್ಕರವನ್ನು ಹಮ್ಮಿಕೊಂಡಿದ್ದು, ಈ ಹೋರಾಟಕ್ಕೆ ದಾಂಡೇಲಿಯ ಮಹಾಜನತೆ ಸಹಕಾರವನ್ನು ನೀಡಬೇಕೆಂದು ಫಿರೋಜ್ ಫಿರ್ಜಾದೆಯವರು ವಿನಂತಿಸಿದರು. ಈ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಘಟನೆಯ ಪ್ರಮುಖರಾದ ರವಿ ಸುತಾರ್, ದಾದಾಪೀರ್ ನಾವದಗಿ, ಶ್ಯಾಮ್ ಬೆಂಗಳೂರು ಮತ್ತು ಲಕ್ಷ್ಮೀ ಉಪ್ಪಾರ್ ಉಪಸ್ಥಿತರಿದ್ದರು. ಶ್ರೀ ರಾಮಲಿಂಗ ರೆಡ್ಡಿ ಮಾನ್ಯ ಸಾರಿಗೆ ಸಚಿವರು ದಾಂಡೇಲಿಗೆ ಬಂದಾಗ ಮಾನವ ಹಕ್ಕುಗಳ ಆಯೋಗದಿಂದ ಅವರಿಗೆ ದಾಂಡೇಲಿ ಬಸ್ ನಿಲ್ದಾಣ ಸುಮಾರು ವರ್ಷಗಳ ಹಳಿದಾಗಿದೆ, ಬೀಳಿಕೆ ಆಗಿದೆ, ಅದಕ್ಕೆ ಮೇಲ್ದರ್ಜೆಗೆ ಏರಿಸಿ ಹೈಟೆಕ್ ಬಸ್ ಸ್ಟ್ಯಾಂಡ್ ಮಾಡಬೇಕಂತ ವಿನಂತಿ ಮಾಡಿದಾಗ ಅವರು ಮತ್ತು ನಮ್ಮ ಶಾಸಕರಾದ ಅರವಿಂದ್ ದೇಶಪಾಂಡೆ ಅವರು ಸಹ ಈ 15 ದಿವಸ ಒಳಗಾಗಿ ನಾವು ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದರು. ಇನ್ನುವರೆಗೆ ಮಾಡಿರಲಿಲ್ಲ. ಆದ್ದರಿಂದ ನಾವು ದಿನಾಂಕ 31/1 ನಮ್ಮ ಬಸ್ ಸ್ಟ್ಯಾಂಡ್ ಬಸ್ ರೋಕೋ ಕಾರ್ಯಕ್ರಮವನ್ನು ನಾವು ಮಾಡಾಕತ್ತೀವಿ. ಆ ಬಸ್ ರೋಕೋ ಕಾರ್ಯಕ್ರಮ ಮಾಡುತ್ತೇವೆ. ತಾವು ದಾಂಡೇಲಿ ಎಲ್ಲ ಜನತೆ ಅಥವಾ ಎಲ್ಲ ಸಂಘ ಸಂಸ್ಥೆಗಳು ಸಹ ಇದಕ್ಕೆ ತುಂಬ ಸಹಕಾರ ಕೊಡಬೇಕಂತ ನಿಮ್ಮಲ್ಲಿ ಎಲ್ಲರೂ ವಿನಂತಿ ಮಾಡ್ತೀವಿ. ಅದೇ ರೈಲ್ವೆ ಸಹ ಪ್ರಾರಂಭ ಆಗೋದು ಚಾನ್ಸಸ್ ಇದೆ. ಆವಾಗ ಇದಕ್ಕೆ ಈ ಮನವಿಯಲ್ಲಿ ನಾವು ಓಲ್ಡ್ ದಾಂಡೇಲಿಯಿಂದ ರೈಲ್ವೆ ಸ್ಟೇಷನ್ಗೆ ಸಿಟಿ ಬಸ್ ಕೊಡಬೇಕಂತೂ ಸಹ ಈ ಅರ್ಜಿಯಲ್ಲಿ ವಿನಂತಿ ಮಾಡಲಾಗಿದೆ. ಆದ್ದರಿಂದ ನಮ್ದು ದಾಂಡೇಲಿ ಅಥವಾ ದಾಂಡೇಲಿ ಒಂದು ಬಿಟ್ಟು ಹಲ್ಯಾಲ್ ಜೋಯಿಡಾದಲ್ಲಿ ಎಲ್ಲ ಹೈಟೆಕ್ ಬಸ್ ಸ್ಟ್ಯಾಂಡ್ ಮಾಡಲಾಗಿದೆ. ಆದರೆ ದಾಂಡೇಲಿ ಮಲ್ಲತಾಯಿ ಧೋರಣೆ ಏಕೆ ಅಂತ ನಾವು ಅವ್ರಿಗೆ ವಿಚಾರಣೆ ಮಾಡಲಾಗಿದೆ. ಆದ್ದರಿಂದ ಅವ್ರು ದಯವಿಟ್ಟು ಇದಕ್ಕೆ ನಾವು ಬರೀ ಇದು ಬಸ್ ರೋಗೋ ಕಾರ್ಯಕ್ರಮದ ಇನ್ನು ಮುಂದೆ ಒಂದು ವೇಳೆ ಇದು ಕೆಲಸ ಪ್ರಾರಂಭ ಮಾಡದಿದ್ದರೆ ನಾವು ಬೇರೆ ಹೋರಾಟ ಮಾಡಬೇಕಾಗಬಹುದು. ಇನ್ನೂ ಹಲವಾರು ವಿಷಯಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಈಗಾಗಲೇ ನಮ್ಮ ದಾಂಡೇಲಿಯ ಜನತೆಗೆ ಈ ಸೌಕರ್ಯ ಬರಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಕತ್ತೀವಿ. ರೈಲ್ವೆ ಪ್ರಾರಂಭ ಆದರೆ ಅದಕ್ಕೆ ಸಹ ತಾವು ಎಲ್ಲ ಕೋಆಪರೇಟ್ ಮಾಡಿ ಅದಕ್ಕೆ ಪ್ರಯಾಣ ಮಾಡಬೇಕು. ಇಲ್ಲದ ಮತ್ತೆ ರೈಲ್ವೆ ವಾಪಸ್ ಸ್ಟಾಪ್ ಮಾಡುವಂಥ ಪರಿಸ್ಥಿತಿ ಬರಬಹುದು. ಅತಿ ಶೀಘ್ರದ ದಾಂಡೇಲಿ ರೈಲು ಸಂಚಾರ ಪ್ರಾರಂಭವಾಗ ಅದರ ಹಳೆ ದಾಂಡೇಲಿ ಇಂದು ರೈಲು ನಿಲ್ದಾಣ ಸಿಟಿ ಬಸ್ ಸೇವೆಯನ್ನು ಪ್ರಾರಂಭಿಸಬೇಕೆಂದು ಮತ್ತೊಮ್ಮೆ ವಿನಂತಿ ಮಾಡ್ತಾ ಎಲ್ಲ ದಾಂಡೇಲಿ ಜನತೆಗೆ 31/1/26 ತಾವು ಎಲ್ಲರೂ ಬಸ್ ಸ್ಟ್ಯಾಂಡ್ಗೆ ಬರಬೇಕು, ಬಸ್ ಹೋಗೋ ಕಾರ್ಯಕ್ರಮ ಮಾಡಬೇಕು ಅಂತ ವಿನಂತಿ ಮಾಡ್ತೀವಿ.